the original gangster, the OG. ಎಲ್ರಿಗೂ ನಮಸ್ಕಾರ. ಅಲೋರಿನ್ ಸರ್, ರಂಗನಾಥ್ ಸರ್, ಆಮೇಲೆ ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ. ಯಾಕಂದರೆ ಒಬ್ಬರ ಹೆಸರು ಇಬ್ಬರ ಹೆಸರು ಹೇಳೋಕ್ಕಾಗಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವ ನಮ್ಮ ಕುಟುಂಬ ಅಂತಾರೆ. ಸೊ ಎಲ್ಲ ಕುಟುಂಬ ಅಂದರೆ ಉಪೇಂದ್ರ, ಶ್ರೀಕಾಂತ್, ಎಲ್ರಿಗೂ ಈ ಸಮಾರಂಭಕ್ಕೆ ಬಂದಿದ್ದು ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ. ಯಾಕಂದರೆ ಶ್ರೀಕಾಂತ್ ಆಗಲಿ, ಇಲ್ಲ ವೇಲು ಅವರಾಗಲಿ, ಇಲ್ಲ ಮನೋರಾಗಲಿ, ಇರೋರು ನಮ್ಮ ಫ್ಯಾಮಿಲಿ ಫಿಲ್ಮ್. ಅದು ಉಪೇಂದ್ರ ಮಾಡಿದ್ರೆ ಇನ್ನೂ ಒಂದು ವಿಶೇಷತೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಉಪೇಂದ್ರ ಓಮ್ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಪೇಪರ್ ಪ್ರೆಸ್ಲಿ. ನಾಳೆ ಎಲ್ಲರೂ ಮಣಿರತ್ನಂ ಅವರು, ಅವರು ಈಗ ಬೇರೆ ದೊಡ್ಡ ಡೈರೆಕ್ಟರ್ ಇದ್ದಾರೆ, ನಮ್ಮದು ಇದರಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರ್ರಿ, ಅವನ ತಾಕತ್ತಿದೆ. ಅವ್ರು ಹೇಳಿ ಯಾಕೆ ಹಿಂಗೆ ಹೇಳ್ಬಿಟ್ರೆ, ಇಲ್ಲ ನನಗೆ ಗೊತ್ತಿತ್ತು, ನೋಡಿದೆ, ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಓಮ್ ಮಾಡುತ್ತೆ ಅಂತ ಅವ್ರಿಗೆ ನಂಗೆ ಗೊತ್ತಿತ್ತು. ಅವರು ವರ್ಕ್ ಮಾಡಿಸಿ ಹೇಳ್ತು. ಯಾಕಂದರೆ ಓಮ್ ಅಂತಾರೆ, ಓಮ್ಗಿಂತ ಮುಂದೆ ವಿಶ್ವ ಒಂದು ಪಿಕ್ಚರ್ ಅದು ಸಾಧಾರಣ ಸಿನಿಮಾ. ಅವ್ರು ಮಾಡಿದ ತರಲೆ ನನ್ನ ಮಗ ಆಗಿರ್ಬೋದು ಯಾವತ್ತು, ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀನಿ ಅಷ್ಟೇ. ಬಟ್ ತರಲೆ ನನ್ನ ಮಗನೂ ತುಂಬ ಚೆನ್ನಾಗಿತ್ತು. ನಾನು ಅದೊಂದು 20 ಸತಿ ನೋಡಿದ್ದೆ. ಎಷ್ಟು ಸಿನಿಮಾ ಇರ್ಬೋದು. ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಭಯನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟ್ಲ್ಸ್ ಇಡೋದಾಗಲಿ ಎಲ್ಲದರಲ್ಲೂ ಒಂದು ಅರ್ಥ ಇರುತ್ತೆ. ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಇಟ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು, ಎಲ್ಲರನ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಅನ್ನ ಸಾರು ಮೊಸರು ಎಲ್ಲರೂ ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾ ಇದ್ದೀವಿ ಅಂತ. ನಾನಂತ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದೆ. 3 ಸಿನಿಮಾ ಮಾಡ್ತಿದ್ದೆ ಅವಾಗ. ಬೆಳಿಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮು, 1 to 5ವರೆಗೂ ಗಡಿಬಿಡಿ ಹೇಳಿಯ, ರಾತ್ರಿ 7 ಗಂಟೆಯಿಂದ ಮಾರ್ನಿಂಗ್ ಬೆಳಿಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾಯಿದ್ದೆ. 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ, ನಾನು ಎಷ್ಟು ಅವರ್ಸ್ ಮಲಗಿದ್ದು ಗೊತ್ತಿಲ್ಲ ಒಂದು ತಿಂಗಳು. ಬಟ್ ಓಮ್ ಬಂದಾಗಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರೆ ಕೋಪ ಬರುತ್ತೆ. ಬಟ್ ಒಬ್ಬರೇ ಬಂದು ಕೆದರ್ಬಿಡೋದು. ನೀಟಾಗಿ ಭಾಷಣ ಬರ್ತಾ ಇದೆ, ಕಣ್ಣು ಕೆದರ್ಬಿಡಿ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡಿ ಬಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗಿಯೋ ರೀತಿ ಇರ್ಬೋದು, ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು, ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮಲ್ಲಿ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆ. ಸೊ ಉಪೇಂದ್ರ ಬಗ್ಗೆ ಅದು ಹೇಳೋದೇ ಬೇಕಾಗಿಲ್ಲ. ಸೊ ಉಪೇಂದ್ರ ಗೊತ್ತು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಗೊತ್ತು, ಅವಾಗಿಂದನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ. ಆ್ಯಂಡ್ ಲೇಟರ್ ಅವರು ಬೆಳವಣಿಗೆ ಇರ್ಬೋದು. ಆರ್ಟ್ರಿ ಬೇಕಿನ ಏನು ಮಾಡಿದಾಗ, ಇಲ್ಲ ಉಪ್ಪಿ ಮಾಡಿದಾಗ, ಉಪ್ಪಿ 2 ಮಾಡಿದಾಗ, ಸೂಪರ್ ಮಾಡಿದಾಗ, ಇವಾಗ UI. ಸೊ ನಾನು ಟೈಟ್ ಇಟ್ಟಾಗೆ ಒಂಥರ ವಿಭಿನ್ನವಾಗಿದೆ. UI ಅక్కడ ನಾನು ಕೇಳ್ತಾ ಇದ್ದೆ ಉಪೇಂದ್ರ, ನಿಮ್ಗೇನು ಅನಿಸ್ತೀವಿ ಸಿನಿಮಾ ಬಗ್ಗೆ? ಇಲ್ಲ, ಭಾಳ ವಿಷಯಗಳಿದೆ. ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರ. ಯು ಅಂದರೆ ವರ್ಲ್ಡ್, ನೀವು ನೋಡೋ ನಾನು, ಅದೇ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ. ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದರೆ ಉಪೇಂದ್ರ ಥಾಟ್ಸ್ 1, 2 ಅಲ್ಲ, ಫಿಲಾಸಫಿ ಬಗ್ಗೆ ಹೇಳಿದ್ರು. ಐ ಥಿಂಕ್ ಅಜನೀಶ್ ಹೇಳಿದ್ರು 100%. He has got a simple philosophy, but a real philosophy. ನಾನೇ ಉಪೇಂದ್ರ ಹೊಗಳಲೇಬೇಕು ಅಂತಲ್ಲ. ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು, ಉಪೇಂದ್ರ ಬಗ್ಗೆ ಗೊತ್ತು. ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದೆ ಅವರು. ಶಿವ, ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮೋಟಿವೇಶನ್. ಯಾರೋ ಒಬ್ರಿಗೆ ಹೇಳಿದಾಗ, ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿದೆಯಾ, ಓ ಮೈ ಗಾಡ್, am I looking so good with my eyes? ಆಟಿಟ್ಯೂಡ್ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರ್ಬೇಡ. ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ. ಉಪೇಂದ್ರ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಿಲ್ಲ. ಬಟ್ ಉಪೇಂದ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕು ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ. ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವ್ರು ಇದು ಅಷ್ಟೇ, ಅದು ಪ್ರಜಾಕಿ ಅಂತ ಒಂದು ಪಾರ್ಟಿ ಮಾಡ್ತಾರೆ. ನಾವು ಸಿಂಪಲ್ ಹೇಳ್ಬೇಕಾದ್ರೆ, ನಾವು ಗೀತಾ ಎಲೆಕ್ಷನ್ಸ್ ಹೇಳ್ಬೇಕಾದ್ರೆ ಒಂದು ಸತಿ ಬಂದಿದ್ದು ನನ್ನ ಜೊತೆ ಗಾಡಿಲಿ ಹೋಗ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಿದ್ದೆ.
ಸೇಮ್ ಅವ್ರ ವಿಚಾರ ಇರುತ್ತೆ ಅದೇ ಮಾತಾಡ್ತಾರೆ. ಹೆಂಗೆ ಎಜುಕೇಟ್ ಆಗಬೇಕು, ಯಾಕೆ ಎಜುಕೇಟ್ ಆಗಬೇಕು, ನಾವು ಎಷ್ಟು ಏನ್ ಮಾಡ್ತಾ ಇದ್ದೀವಿ, 5 ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾಡ್ಕೊತಾ ಇದ್ದೀವಿ. ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನ ಯಾವತ್ತೂ ನಾವು ಉಪಯೋಗ ಮಾತಾಡ್ತೀವಿ. ಲಾಟ್ ಆಫ್ ಥಾಟ್ಸ್ ಇದೆ. ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ಪಾಲಿಟಿಕ್ಸ್ ಮಾಡಕ್ಕೆ ಬಂದಿಲ್ಲ, ಪ್ಲೀಸ್ 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 ಸಿನಿಮಾ ಬಗ್ಗೆ. ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ. ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು, ನೀವು UI ನೋಡ್ಬೋದು ಅಲ್ವಾ? ಓಕೆ. ಸೊ ಅಜನೀಶ್, ನಿಮ್ಮ ವರ್ಕ್ ಸೂಪರ್ ಆಗಿದೆ. ಕ್ಯಾಮ್ರಾ ವರ್ಕ್ ಇರೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ದಕ್ಕೆ 100% ಅಲ್ಲೂ ಅರವಿಂದ ಹೇಳ್ಬಿಟ್ಟು ತೆಲುಗಲ್ಲಿ ಮಾಡೋಣ, ಜೋರ ಮಾಡೋ ರಿಲೀಸ್ ನೋಡಿ. ಈ ಥರ ಬರಬೇಕಾದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್, ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಓಮ್ 2 ಬಗ್ಗೆ ಹೇಳ್ತಾ ಇದ್ರು, ಆಗಿಬಿಡಿ ಅದೇ ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ, ಇನ್ನು 10 ವರ್ಷ ಬಿಟ್ಟು ಆಗಿದೆ. ಶಿವನ್ ಹಂಗೆ ಇರ್ತಾನೆ, ವಿಶ್ ಯು ಆಲ್ ದ ಬೆಸ್ಟ್. UI team, ವಂಡರ್ಫುಲ್ ಟೀಸರ್ and a glimpse. ಇಷ್ಟು ಜನ ವೆಯ್ಟ್ ಮಾಡಿದ್ವಿ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆಲ್ರೆಡಿ ಹಾರ್ಟ್ ಒಳಗಡೆ ಹೋಯ್ತು, ನಿಮ್ಮೆಲ್ಲರೂ ಹಾರ್ಟ್ ಒಳಗಡೆ ಹೋಗುತ್ತೆ. ರಿಲೀಸ್ ಆದ್ಮೇಲೆ ಡಬಲ್ ಧಮಾಕ. ಆಲ್ ದ ಬೆಸ್ಟ್.